ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ನಾಳೆ ನೀಟ್ ಎಕ್ಸಾಮ್ ನಡೆಯುತ್ತೆ. ಮಹತ್ವದ ಸೂಚನೆಗಳೇನು, ಯಾವ ಬಟ್ಟೆಯನ್ನ ಧರಿಸಬೇಕು, ಪ್ರಶ್ನೆ ಪತ್ರಿಕೆ ಈ ಮರುಪರೀಕ್ಷೆಯಲ್ಲೂ ಲೀಕ್ ಆಗಿದೆಯಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕೇಳಿ. ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ನೀಟ್ ಎಕ್ಸಾಮ್ ನಾಳೆ ಆರಂಭ ಆಗುತ್ತೆ. ಎಕ್ಸಾಮ್ ಆರಂಭ ಆಗುವ ಮುಂಚೆಯೇ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು, ಇಲ್ಲ ಅಂದ್ರೆ ಪರೀಕ್ಷಾ ಕೇಂದ್ರದ ಒಳಗಡೆ ನಿಮ್ಮನ್ನ ಸೇರಿಸಿಕೊಳ್ಳೋದಿಲ್ಲ. ಎಲ್ಲಾ ರೀತಿಯಾದಂತಹ ತಪಾಸಣೆಯನ್ನ ಮಾಡಬೇಕು. 2 ಗಂಟೆಯಿಂದ 5:15 ಎಕ್ಸಾಮ್ ನಡೆಯುತ್ತೆ. ಪ್ರತಿ ಸಲ ನಿಮ್ಗೆ 2 ರಿಂದ 5 ಗಂಟೆವರೆಗೂ ಎಕ್ಸಾಮ್ ಟೈಮ್ ಇತ್ತು. ಈ ಸಲ 15 ನಿಮಿಷಗಳ ಕಾಲ ಹೆಚ್ಚುವರಿಯಾಗಿ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಎಕ್ಸಾಮ್ ಸೆಂಟರ್ಗಳಿಗೆ ತಲುಪಬೇಕು. 2 ನಿಮಿಷ ಲೇಟ್ ಆಗಿ ನೀವು ಎಕ್ಸಾಮ್ ಸೆಂಟರ್ಗೆ ಹೋದ್ರು ಕೂಡ ನಿಮ್ಮನ್ನ ಪರೀಕ್ಷಾ ಕೇಂದ್ರದ ಒಳಗಡೆ ಬಿಡೋದಿಲ್ಲ. ಸ್ಪೆಷಲಿ ಬೆಂಗಳೂರಿನಲ್ಲಿರೋರು, ದೂರದಲ್ಲಿರೋರೆಲ್ಲ, ಮಹದೇವಪುರ, ಬೆಳಗೆರೆ ಆ ಕಡೆ ಇರೋರೆಲ್ಲ ಆದಷ್ಟು ಬೇಗ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿ. ಯಾಕಂದ್ರೆ ವೀಕೆಂಡ್ ಅಂತ ಹೇಳಿ ಟ್ರಾಫಿಕ್ ಇರಲ್ಲ ಅಂತ ಅನ್ಕೋಬೇಡಿ. ರಸ್ತೆ ಗುಂಡಿ ಸಮಸ್ಯೆ ಇರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಎದುರಾಗಬಹುದು. ಕಳೆದ ಸಲ ಮೇ 3 ಎಕ್ಸಾಮ್ ಆದಂತಹ ಸಂದರ್ಭದಲ್ಲಿ ಅನೇಕ ಜನ ತಪ್ಪಿಸಿಕೊಂಡಿದ್ರು ಎಕ್ಸಾಮ್ ಅನ್ನ. ಸೊ ಹಾಗಾಗಿ ಈ ಸಲ ಯಾವುದೇ ಕಾರಣಕ್ಕೂ ಕೂಡ ಲೇಟ್ ಮಾಡಿ ಹೊರಡಬೇಡಿ. 1 ನಿಮಿಷ ಲೇಟ್ ಆದ್ರೂ ಕೂಡ ನಿಮಗೆ ಪರೀಕ್ಷಾ ಕೇಂದ್ರದ ಒಳಗಡೆ ಬಿಡೋದಿಲ್ಲ. ಇದು ನಿಮಗೆ ಮೇನ್ ಆಗಿ ಗೊತ್ತಿರಬೇಕಾದಂತಹ ವಿಚಾರ. ಅದರ ಜೊತೆಗೆ ಲೋಹದ ಆಭರಣಗಳಿಗೆ ನಿಷೇಧ ಇದೆ, ಹಾಕೊಂಡು ಬರಬೇಡಿ. ಜೊತೆಗೆ ದೊಡ್ಡ ದೊಡ್ಡ ಬೆಲ್ಟ್ ಹಾಕೊಂಡು ಬರೋದು, ಆ ರೀತಿಯಾಗೆಲ್ಲ ಮಾಡಬೇಡಿ. ಅವುಗಳಿಗೂ ಕೂಡ ನಿಷೇಧ ಇರುವಂತದ್ದು. ಮೊಬೈಲು, ಬ್ಲೂಟೂತ್, ವಾಚಸ್ ಇದ್ಯಾವುದಕ್ಕೂ ಕೂಡ ಎಲೋ ಇಲ್ಲ. ಸೊ ಇದ್ಯಾವುದನ್ನು ಕೂಡ ತಗೊಂಡು ಬರಬೇಡಿ. ಅದರ ಜೊತೆಗೆ ನಿಮ್ಗೆ ಏನಾದ್ರೂ ಚಪ್ಪಲಿ, ನಾರ್ಮಲ್ ಚಪ್ಪಲಿಗಳಿಗೆ ಅಲೋ ಇದೆ. ಹೀಲ್ಸ್ ಹಾಕಿದ್ರೆ ಅದು ಸಪರೇಟ್ ಆಗಿ ಮತ್ತೆ ಏನೋ ಅವ್ರು ಮತ್ತೆ ತಪಾಸಣೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ನಿಮ್ಗೆ ನಾರ್ಮಲ್ ಆಗಿ 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ತರಬೇಕು. ಜೊತೆಗೆ ಒಂದು ID ಕಾರ್ಡ್ ಕಡ್ಡಾಯವಾಗಿರುತ್ತೆ. ಗವರ್ಮೆಂಟ್ ID ಯಾವ್ದಾದ್ರು ನೀವು ಕಡ್ಡಾಯವಾಗಿ ತಗೊಂಡು ಬರಬೇಕು. ನಿಮ್ಮ ಧರ್ಮದ ಪ್ರತೀಕವಾದಂತಹ ಒಂದಷ್ಟು ಉಡುಪುಗಳಿರುತ್ತೆ, ಅವುಗಳನ್ನು ಧರಿಸೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್ ಹಿಜಾಬ್ ಆಗ್ಬೋದು, ಅಥವಾ ಸಿಖ್ ಧರ್ಮದವರು ರುಮಾಲ್ ಧರಿಸ್ತಾರೆ ಅಂತವರಾಗಿರ್ಬೋದು, ಪೇಟ ಧರಿಸ್ತಾರೆ ಅದಾಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಇಲ್ಲಿ ಅನುಮತಿ ಇರುತ್ತೆ. ರಕ್ಷಾ ಸೂತ್ರಗಳನ್ನು ಧರಿಸೋದಕ್ಕೂ ಅನುಮತಿ ಇರುತ್ತೆ. ಬಟ್ ನೀವು ಮುಂಚಿತವಾಗಿ ಬರಬೇಕು, ತಪಾಸಣೆಗೆ ಒಳಪಡಬೇಕು. ಇದು ಮೈನ್ ಆಗಿ ಇರುವಂತಹ ಒಂದಷ್ಟು ರೂಲ್ಸ್ಗಳು. ನಿಮ್ಗೆ ಇನ್ನ ಡೀಟೇಲ್ ಆಗಿ ಬೇಕು ಅಂತ ಅಂದ್ರೆ NTA ವೆಬ್ಸೈಟ್ ಅಲ್ಲಿ ನಿಮಗೆ ಕ್ಲೀನ್ ಆಗಿ ಅವರಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಗಮನಿಸಬಹುದು. ಜೊತೆಗೆ ಪ್ರಮುಖವಾಗಿ ಮೇ 3ನೇ ತಾರೀಕು ನಿಮಗೆ ನೀಟ್ ಎಕ್ಸಾಮ್ ನಡೆದಿತ್ತು. ಆ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತಹ ಆರೋಪದ ಮೇರೆಗೆ ಎಕ್ಸಾಮ್ ಅನ್ನ ರದ್ದು ಮಾಡಲಾಯಿತು. ಸೊ ಈ ಸಲವೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಕಳೆದ 2-3 ದಿನಗಳಿಂದಲೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಒಂದಷ್ಟು ವಿಡಿಯೋಸ್ಗಳು ವೈರಲ್ ಆಗ್ತಾ ಇವೆ. ಅದ್ಯಾವುದನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ಅಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ NTA, ಈ ನೀಟ್ ಅನ್ನ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತಹ ಏಜೆನ್ಸಿ ಸ್ಪಷ್ಟಪಡಿಸಿದೆ. ಅವುಗಳಿಗೆಲ್ಲ ಮೋಸ ಹೋಗಿ ದುಡ್ಡನ್ನ ಕಳ್ಕೊಳ್ಬೇಡಿ. ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಸ್ಪೆಷಲಿ ಎಕ್ಸಾಮ್ ಹಿಂದಿನ ದಿನ, ಎಕ್ಸಾಮ್ ವರ್ಗು ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಹಿಂದಿನ ದಿನ ಯಾವುದಕ್ಕೂ ದುಡ್ಡು ಕೊಟ್ಕೊಂಡು ದುಡ್ಡನ್ನ ಕಳ್ಕೊಳ್ಬೇಡಿ. 25,000ದಿಂದ 10 ಲಕ್ಷದವರೆಗೂ ಕೂಡ ಲೀಕಾಸರರು ಡಿಮಾಂಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆದಷ್ಟು ಎಚ್ಚರವಾಗಿರಿ, ದುಡ್ಡನ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ. ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ. ಈ ಸಲ ಹೈ ಸೆಕ್ಯೂರಿಟಿಯಲ್ಲಿ ಎಕ್ಸಾಮ್ ಅನ್ನ ನಡೆಸ್ತಾ ಇದ್ವಿ. ಜೊತೆಗೆ ಕ್ವಶನ್ ಪೇಪರ್ ಕೂಡ ಹೈ ಸೆಕ್ಯೂರಿಟಿಯಲ್ಲಿ ಇದೆ ಅನ್ನುವಂತಹ ಮಾತನ್ನ NTA ಬಹಳ ಸ್ಪಷ್ಟವಾಗಿ ಹೇಳಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾತ್ಕಾಲಿಕವಾಗಿ ಟೆಲಿಗ್ರಾಮ್ ಆಪ್ ಅನ್ನು ಕೂಡ ನಿರ್ಬಂಧ ಮಾಡಲಾಗಿದೆ. ಜೊತೆಗೆ ಅಗತ್ಯವಾದಂತಹ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ನೀವು ರಿಜಿಸ್ಟರ್ ಆಗಿರುವಂತಹ ನಂಬರ್ಗೆ ಅಧಿಕೃತವಾಗಿ ಮೆಸೇಜ್ ಬರುತ್ತೆ. NTA ಕಡೆಯಿಂದ ಬರುವಂತಹ ಮೆಸೇಜ್ ಅನ್ನ ಮಾತ್ರ ಫಾಲೋ ಮಾಡಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಹೆಚ್ಚುವರಿ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ NTA ವೆಬ್ಸೈಟ್ ಅಲ್ಲಿ ನಿಮಗೆ ಕ್ಲೀನ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಅನ್ನ ಹಾಕಿರ್ತಾರೆ. ಅದನ್ನು ಕೂಡ ನೀವು ತಿಳ್ಕೊಳ್ಬಹುದು. ಮೇನ್ ಆಗಿ ಎಕ್ಸಾಮ್ಗೆ ಲೇಟ್ ಬರಬಾರದು ಅನ್ನುವಂತಹ ಇನ್ಫಾರ್ಮೇಶನ್ ಎಲ್ಲ ಕಡೆ ಇರುವಂತದ್ದು. ಜೊತೆಗೆ ಈ ಮರುಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಎಲ್ಲೂ ಲೀಕ್ ಆಗಿಲ್ಲ. ಯಾಕಂದ್ರೆ ಮೇ 3ಕ್ಕೆ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದ್ರಿಂದ ಬಹಳ ಏನೋ ಆರೋಪ NTA ಮೇಲಿತ್ತು. ಜೊತೆಗೆ ಆರೋಪಿಗಳನ್ನ ಹಿಡ್ಕೊಳ್ಳುವಂತಹ ಪ್ರಯತ್ನ ಆಯಿತು. ಜೊತೆಗೆ NTA ವಿರುದ್ಧ ವ್ಯಾಪಕ ಟೀಕೆ ವ್ಯಕ್ತ ಆಯಿತು. ಸೊ ಹಾಗಾಗಿ ಈ ಸಲ ಏನೋ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಎಕ್ಸಾಮ್ ನಡೆಸೋದಕ್ಕೆ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.